ಇಂಡಿಯಾದ ಕೂಲ್ ಅಂಡ್ ಕ್ಲಾಸಿಕ್ ಪ್ಲೇಯರ್ ಕೆಎಲ್ ರಾಹುಲ್ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತದ ಪಾಲಿಗೆ ಗೇಮ್ ಫಿನಿಷರ್ ರೋಲ್ ನಿಭಾಯಿಸಿದಂಥ ಸೂಪರ್ ಸ್ಟಾರ್. ಬಟ್ ಇತ್ತೀಚಿನ ದಿನಗಳಲ್ಲಿ ರಾಹುಲ್ ಸ್ಲಾಟ್ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಾ ಇದೆ. ಬಿಸಿಸಿಐ ರಾಹುಲ್ರನ್ನ ಎಕ್ಸ್ಪೆರಿಮೆಂಟ್ ಮೆಟೀರಿಯಲ್ ತರ ಬಳಸಿಕೊಳ್ತಾ ಇದೆ. ಇದೀಗ ಐಪಿಎಲ್ನಲ್ಲೂ ಕೂಡ ಮತ್ತೊಮ್ಮೆ ಬ್ಯಾಟಿಂಗ್ ಆರ್ಡರ್ ಬದಲಾಗುವಂಥ ಚಾನ್ಸಸ್ ಇದೆ. ಹಾಗಾದರೆ ಡೆಲ್ಲಿ ತಂಡ ಸೇರಿರುವಂಥ ರಾಹುಲ್ ಯಾವ ಸ್ಲಾಟ್ನಲ್ಲಿ ಬ್ಯಾಟ್ ಬೀಸ್ತಾರೆ ಅನ್ನೋದನ್ನು ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕೆಎಲ್ ರಾಹುಲ್ ಟೀಮ್ ಇಂಡಿಯಾ ಕಂಡಂತ ಒನ್ ಆಫ್ ದಿ ಬೆಸ್ಟ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಭಾರತದ ಪರ 5ನೇ ಕ್ರಮಾಂಕದಲ್ಲಿ ಉತ್ತಮ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂಥ ಆಟಗಾರ. ಆದರೆ ಟೀಮ್ ಇಂಡಿಯಾದಲ್ಲಿ ಅಗತ್ಯಕ್ಕೆ ತಕ್ಕಂತೆ ಬೇರೆ ಬೇರೆ ಕ್ರಮಾಂಕಗಳಲ್ಲಿ ರಾಹುಲ್ರನ್ನ ಕ್ರೀಸ್ಗೆ ಕಳಿಸಲಾಗ್ತಾ ಇದೆ. ಭಾರತ ತಂಡದಲ್ಲಿ 1ರಿಂದ 7ರವರೆಗೆ ಕೆಎಲ್ ರಾಹುಲ್ ಬ್ಯಾಟಿಂಗ್ ಮಾಡದೇ ಇರುವಂಥ ಕ್ರಮಾಂಕಗಳೇ ಇಲ್ಲ. ಆದರೆ ಐಪಿಎಲ್ನಲ್ಲಿ ಈವರೆಗೂ ರಾಹುಲ್ ಟಾಪ್ ಆರ್ಡರ್ನಲ್ಲೇ ಬ್ಯಾಟಿಂಗ್ ನಡೆಸ್ತಾ ಇದ್ರು. ಇದೀಗ ಡೆಲ್ಲಿ ಕ್ಯಾಪಿಟಲ್ಸ್ ಸೇರಿರುವಂಥ ರಾಹುಲ್ ಓಪನರ್ ಆಗಿ ಆಡೋದು ಕೂಡ ಡೌಟ್ ಇದೆ. ಐಪಿಎಲ್ನಲ್ಲಿ ರಾಹುಲ್ಗೆ ಓಪನಿಂಗ್ ಸ್ಲಾಟ್ ಮಿಸ್. ಭಾರತ ತಂಡದಲ್ಲಿ 1 to 7ವರೆಗೂ ಕೂಡ ರಾಹುಲ್ ಬ್ಯಾಟ್ ಬೀಸಿದ್ದಾರೆ. ಬಟ್ ಐಪಿಎಲ್ನಲ್ಲಿ ಫಸ್ಟ್ ಆರ್ಡರ್ನಲ್ಲೇ ಕ್ರೀಸ್ಗೆ ಬರ್ತಾ ಇದ್ರು. ಈ ಸಲ ಅದು ಕೂಡ ಚೇಂಜ್ ಆಗುವಂಥ ಚಾನ್ಸಸ್ ಇದೆ. ಡೆಲ್ಲಿ ಕ್ಯಾಪಿಟಲ್ ಫ್ರಾಂಚೈಸಿ ಆಸ್ಟ್ರೇಲಿಯಾದ ಸ್ಫೋಟಕ ಬ್ಯಾಟರ್ ಆಗಿರುವಂಥ ಜಾಕ್ ಫ್ರೇಜರ್ ಮೆಕ್ಕೂರ್ಕ್ ಅವರ ಜೊತೆಗೆ ಫಾಫ್ ಡುಪ್ಲೆಸಿಸ್ ಅವರನ್ನು ಆರಂಭಿಕರಾಗಿ ಕಣಕ್ಕಿಳಿಸುವಂಥ ಪ್ಲಾನ್ನಲ್ಲಿದೆ. ಫಾಫ್ ಡುಪ್ಲೆಸಿಸ್ ಕಳೆದ 3 ಆವೃತ್ತಿಗಳಲ್ಲಿ ಆರ್ಸಿಬಿ ಪರ ವಿರಾಟ್ ಕೊಹ್ಲಿ ಅವರ ಜೊತೆ ಆರಂಭಿಕರಾಗಿ ಕಣಕ್ಕಿಳಿತಾ ಇದ್ರು. ಆ ಬಳಿಕ 3ನೇ ಕ್ರಮಾಂಕದಲ್ಲಿ ಅಭಿಷೇಕ್ ಪೋರೆಲ್ ಕ್ರೀಸ್ಗೆ ತೆರಳುವಂಥ ಸಾಧ್ಯತೆ ಇದೆ. ಇನ್ನು ಮಧ್ಯಮ ಕ್ರಮಾಂಕವನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡೋಕೆ ಕ್ಯಾಪ್ಟನ್ ಅಕ್ಷರ್ ಪಟೇಲ್, ಥಿಸ್ಟನ್ ಸ್ಟಬ್ಸ್ ಜೊತೆ ಕೆಎಲ್ ರಾಹುಲ್ ಅವರು ಮುಂದಿನ ಸ್ಲಾಟ್ಗಳಲ್ಲಿ ಆಡಬೇಕಾಗುತ್ತೆ. ಬಟ್ ಈ ಮೂವರು ಯಾವ ಕ್ರಮಾಂಕದಲ್ಲಿ ಆಡ್ತಾರೆ ಅನ್ನೋದು ಇನ್ನೂ ಕೂಡ ಡಿಸೈಡ್ ಆಗಿಲ್ಲ. ಓಪನರ್ ಆಗಿ ಎಂಟ್ರಿ, ಮಿಡಲ್ ಆರ್ಡರ್ನಲ್ಲಿ ಕಂಟಿನ್ಯೂ. ಅಷ್ಟಕ್ಕೂ ಕೆಎಲ್ ರಾಹುಲ್ ಓಪನರ್ ಬ್ಯಾಟ್ಸ್ಮನ್ ಆಗಿ ಟೀಮ್ ಇಂಡಿಯಾಗೆ ಪದಾರ್ಪಣೆ ಮಾಡಿದವರು. ಬಟ್ ಆನಂತರದ ದಿನಗಳಲ್ಲಿ ರಾಹುಲ್ ದ್ರಾವಿಡ್ ಅವರಂತೆ ವಿಕೆಟ್ ಕೀಪರ್ ಬ್ಯಾಟರ್ ಆಗಿದ್ರು. ಹಾಗೆಯೇ ಸ್ಲಾಟ್ ಕೂಡ ಚೇಂಜ್ ಮಾಡಲಾಯಿತು. 2023ರ ವಿಶ್ವಕಪ್ನಲ್ಲಿ 5ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಿದಂಥ ಕೆಎಲ್ ರನ್ನ ಚಾಂಪಿಯನ್ಸ್ ಟ್ರೋಫಿಯಲ್ಲಿ 6ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿಸಲಾಗಿತ್ತು. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ನಲ್ಲಿ ಅಕ್ಷರ್ ಪಟೇಲ್ ಅವರನ್ನ ಕೆಎಲ್ ರಾಹುಲ್ಗಿಂತ ಮುಂಚೆ ಬ್ಯಾಟಿಂಗ್ಗೆ ಕಳಿಸಲಾಗಿತ್ತು. ಹೀಗಾಗಿ ಕೆಎಲ್ ರಾಹುಲ್ ಅವರು ಮ್ಯಾಚ್ ಫಿನಿಷರ್ ಆಗಿ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ರು. ಇದೀಗ ಅದೇ ಜವಾಬ್ದಾರಿಯನ್ನ ಐಪಿಎಲ್ನಲ್ಲೂ ಕೂಡ ಹೊರುವಂತ ಸಾಧ್ಯತೆ ಹೆಚ್ಚಾಗಿದೆ. 4 ಅಥವಾ 5ನೇ ಕ್ರಮಾಂಕದಲ್ಲಿ ರಾಹುಲ್ ಬ್ಯಾಟಿಂಗ್. ಹೊಸ ಕ್ಯಾಪ್ಟನ್, ಹೊಸ ಪ್ಲೇಯರ್ಸ್ ಜೊತೆ 2025ರ ಐಪಿಎಲ್ಗೆ ರೆಡಿ ಆಗಿರುವಂಥ ಡೆಲ್ಲಿ ಕ್ಯಾಪಿಟಲ್ಸ್ ಪಡೆ ಸ್ಲಾಟ್ಗಳ ಆರ್ಡರ್ ಬಗ್ಗೆ ತಂತ್ರವನ್ನು ರೂಪಿಸ್ತಾ ಇದೆ. ರಾಹುಲ್ ಮೇಲೆ ಹೆಚ್ಚಿನ ಓಪ್ಸನ್ ಇಟ್ಕೊಳ್ಳಲಾಗಿದೆ. ಇತ್ತೀಚೆಗೆ ಮುಗಿದಂಥ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕೆಎಲ್ ರಾಹುಲ್ 6ನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಿದ್ರು. ಅಲ್ಲದೆ ಜವಾಬ್ದಾರಿಯುತವಾಗಿ ಬ್ಯಾಟಿಂಗ್ನೊಂದಿಗೆ ಟೀಮ್ ಇಂಡಿಯಾಗೆ ಗೆಲುವು ತಂದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ರು. ಹೀಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಮಧ್ಯಮ ಕ್ರಮಾಂಕದ ಜವಾಬ್ದಾರಿಯನ್ನು ಕೆಎಲ್ ರಾಹುಲ್ಗೆ ವಹಿಸೋಕೆ ನಿರ್ಧಾರ ಮಾಡಿದೆ. ಹೀಗಾಗಿ ಕೆಎಲ್ ರಾಹುಲ್ 4ನೇ ಅಥವಾ 5ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿಯುವಂಥ ಸಾಧ್ಯತೆ ಹೆಚ್ಚಾಗಿದೆ. ವಿಕೆಟ್ ಕೀಪಿಂಗ್ ಜವಾಬ್ದಾರಿಯನ್ನು ಕೂಡ ರಾಹುಲ್ ಅವರೇ ನಿರ್ವಹಿಸಲಿದ್ದಾರೆ. ಒಟ್ನಲ್ಲಿ ಐಪಿಎಲ್ನಲ್ಲೂ ಯಶಸ್ವಿ ಪ್ಲೇಯರ್ ಆಗಿರುವಂಥ ರಾಹುಲ್ ಅದೆಷ್ಟೋ ಬಾರಿ ಗೇಮ್ ಚೇಂಜರ್ ಆಗಿ ತಮ್ಮ ಆಟವನ್ನಾಡಿದ್ದಾರೆ. ಐಪಿಎಲ್ ಇತಿಹಾಸದಲ್ಲಿ ಇಲ್ಲಿವರೆಗೆ ಕೇವಲ 6 ಬ್ಯಾಟ್ಸ್ಮನ್ಗಳು ಮಾತ್ರ ಆರಂಭಿಕರಾಗಿ 4000ಕ್ಕೂ ಹೆಚ್ಚು ರನ್ಗಳನ್ನು ಗಳಿಸಿದ್ದಾರೆ. ಈ ಪಟ್ಟಿಯಲ್ಲಿ ಕೆಎಲ್ ರಾಹುಲ್ ಹೆಸರು ಕೂಡ ಇದೆ. ಹೀಗಾಗಿ ಈ ಬಾರಿಯೂ ರಾಹುಲ್ ಕಮಾಲ್ ಮಾಡೋದನ್ನ ನೋಡಬಹುದು. ನಮಸ್ಕಾರ.